बीजापुर शहर के मशहूर तालीमी इदारे इंशाल इंग्लिश मीडियम स्कूल में अब सुनहरा मौका आपके लिए। वी आर हायरिंग। अगर आप में है पढ़ाने का जुनून और बच्चों के बेहतर मुस्तकबल बनाने का जज्बा, तो आज ही जुड़िए हमारे साथ। स्कूल में ज़रूरत है मदर टीचर 1st to 5th स्टैंडर्ड के लिए, साइंस टीचर 4 पोस्ट, स्पोकन इंग्लिश टीचर 4 पोस्ट, कन्नड़ा टीचर, कंप्यूटर टीचर, स्पोर्ट्स टीचर मेल या फीमेल, ड्राइवर और आया की भी ज़रूरत है। टीचर्स की क्वालिफिकेशन D.Ed, B.Ed, MSc, कंप्यूटर स्किल्स ज़रूरी। एक्सपीरियंस वालों को प्राथमिकता दी जाएगी। पता महबूब नगर, KHB कॉलोनी, नियर अजहर ग्राउंड, विजयपुर। आज ही अपना CV भेजिए या संपर्क करें 8123160284 या 9742719965 पर। इंशाल इंग्लिश मीडियम स्कूल, जहां तालीम के साथ बनता है बच्चों का बेहतरीन मुस्तकबल। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡದ ಕಾಂಗ್ರೆಸ್ ಪಕ್ಷಕ್ಕೆ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಹಿನ್ನಡೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ, NDA ಮೈತ್ರಿಕೂಟದ ಮಹಿಳಾ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥ ಕಾಂಗ್ರೆಸ್ನ ಮೈತ್ರಿಕೂಟ ಪಕ್ಷಕ್ಕೆ, ಮಹಿಳಾ ವಿರೋಧಿ ನೀತಿ ಅನುಸರಿಸತಕ್ಕಂಥ ಕಾಂಗ್ರೆಸ್ನ ಮೈತ್ರಿಕೂಟ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ, ಸಂಸತ್ನಲ್ಲಿ ಮಹಿಳೆಯರ ಮೀಸಲಾತಿ ವಿರೋಧ ವ್ಯಕ್ತಪಡಿಸತಕ್ಕಂಥ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ, ಇಂಡಿಯಾ ಮೈತ್ರಿಕೂಟಕ್ಕೆ, ಮಹಿಳಾ ಸಬಲೀಕರಣಕ್ಕೆ ಕತ್ತರಿ ಹಾಕಿರ್ತಕ್ಕಂಥ ಇಂಡಿಯಾ ಮೈತ್ರಿಕೂಟಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ವಿರೋಧಿ ವ್ಯಕ್ತಪಡಿಸಿರ್ತಕ್ಕಂಥ ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಈ ಒಂದು ಪ್ರತಿಭಟನೆ ನಾವು ಯಾಕೆ ಹೆಣ್ಮಕ್ಳು ಮಾಡ್ತಾ ಇದ್ದೀವಿ ಅಂತಂದರೆ, 1996ರಲ್ಲಿ ನಮ್ಮ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ದೇವೇಗೌಡರ ಅಪ್ಪಾಜಿಯವರು ಈ ಒಂದು ಮಹಿಳಾ ಮೀಸಲಾತಿಯನ್ನು 96ನೇ ಇಸ್ವಿ ಪ್ರಧಾನಿ ಇದ್ದಕ್ಕೇ ಕೂಡ ಇದು ಮಾಡಬೇಕಂತ ಬೀಜ ಬಿತ್ತಿದ್ದವರೇ ದೇವೇಗೌಡರು. ಆ ಮಸೂದೆಯನ್ನು ಈ ಮೊನ್ನೆ ಈಗ NDA ಸರ್ಕಾರದಲ್ಲಿ ಈಗ ಇರುವಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಇದರಲ್ಲಿ ಈ ಮಸೂದೆಯನ್ನು ನಾವು ಜಾರಿಗೆ ಬರ್ತದೆ ಅಂತೇಳಿ ಬಹಳಷ್ಟು ಎಲ್ಲ ನಮ್ಮ ಇಡೀ ದೇಶಾದ್ಯಂತ ಮಹಿಳೆಯರಿಗೆ ಒಂದು ಒಳ್ಳೆಯದಾಗತ್ತಂತ ಇಲ್ಲ ನಾವು ಬಹಳ ಮಹಿಳೆಯರು ಕಾತುರದಿಂದ ಕಾಯ್ತಾ ಇದ್ದೇವೆ. ಆದರೆ ಇದನ್ನು ಈ ಕಾಂಗ್ರೆಸ್ ಸರ್ಕಾರ ಇದು ಹುನ್ನಾರವನ್ನು ಮಾಡಿ ಈ ಮಹಿಳೆಯರನ್ನು ಏನು ಮೋಸ ಮಾಡ್ತಾ ಇದ್ದಾರೆ, ಇದಕ್ಕೆ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಾವು ಧಿಕ್ಕಾರವನ್ನು ಸೂಚಿಸುವಂಥ, ಇದು ಮೋಸ ಮಾಡ್ತಾ ಇದ್ದಾರೆ. ಇವಾಗ ಈ ಎಲ್ಲ ಕೂಡ ನಾವು ಕಾಣುವಂಥದ್ದು ಇದು 96ನೇ ಇಸ್ವಿಯಿಂದ ಈವರೆಗೂ ಕೂಡ ಆ ಮಸೂದೆ ಕಾಯ್ದೆಯನ್ನು ಜಾರಿಗೆ ಬರಬೇಕಾಗಿತ್ತು. ಆ ಮಸೂದೆ ಕಾಯ್ದೆಯನ್ನು ಏನು ರದ್ದಾಗಿದೆ, ಆ ರದ್ದಾಗಿದ್ದಕ್ಕೆ ಈ ಕಾರಣನೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ರೀ. ಇದೇ ನಡೀತಕ್ಕಂಥ ಹುನ್ನಾರವಂತ ನಾವು ಹೇಳ್ಬೋದು. ಯಾಕಂತಂದರೆ ಈಗ ಕಾಂಗ್ರೆಸ್ ಜೊತೆ ಅವರು ಮೈತ್ರಿಯಲ್ಲಿರುವಂಥ ಅವರು ಕೂಡ ಕಾಂಗ್ರೆಸ್ ಒಗ್ಗೂಡಿಸಿ ಏನು BJP ಸರ್ಕಾರದ ಒಂದು ಏನು ಕಾಯ್ದೆ ಆಗಬೇಕಾಗಿತ್ತು ಅದನ್ನು ಯಾಕೇನು ಹುನ್ನಾರವನ್ನು ಮಾಡಿ ಈ ಮಹಿಳಾ ಮೀಸಲಾತಿಯನ್ನು ರದ್ದುಗೊಳಿಸಿದ ಮೋಸವನ್ನು ಮಾಡಿದಾರಂತ ನಾವು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತೀವಿ ರೀ. ಇದು ಮಹಿಳೆಯರ ಪರವಾಗಿ ಖಂಡನೀಯ ಕೂಡ. ಹೌದು, ಇಲ್ಲ ಬರ್ತದಂತ ಅಲ್ಲ, ಕಾಯ್ದೆಗೆ ಬರುತ್ತದ್ರಿ. ಮೊನ್ನೆನೇ ಆಗಬೇಕಾಗಿತ್ತಲ್ರಿ,
ಅದನ್ನು ಕೂಡ ಈಗ ಸ್ಟಾಪ್ ಇಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅದನ್ನು ನೋಡ್ಬೇಕ್ರಿ, ಯಾವ ರೀತಿಯಾಗಿ ಅದನ್ನು ಮುನ್ಸೂಚನೆ ತರುತ್ತಾರೆ ನಮ್ಮ NDA ಸರ್ಕಾರ ಅನ್ನೋದು ನಾವು ನೋಡಬೇಕಾಗ್ತದೆ ರೀ. ಇವತ್ತು ಈ ಮಹಿಳಾ ಮೀಸಲಾತಿ ವುಮೆನ್ಸ್ ರಿಸರ್ವೇಷನ್ ಏನು ಬಿಲ್ ರದ್ದಾಗಿದೆ ಮೊನ್ನೆ ಸೆಷನಲ್ಲಿ, ಅದ್ರ ಬಗ್ಗೆ ರದ್ದಾಗಿದ್ದ ಕುರಿತವಾಗಿ ನಾವು ಎಲ್ಲರೂ ಈ ಮಹಿಳೆಯರು ಹಾಗೂ JDS ಪಕ್ಷದಿಂದ ಸನ್ಮಾನ್ಯ ಶ್ರೀ ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಆದೇಶದ ಮೇರೆಗೆ ನಾವು ಇವತ್ತು ಈ ಪ್ರೊಸೆಷನನ್ನು ಮಾಡ್ತಾ ಇದ್ದೀವಿ. ಈ ಪ್ರೊಟೆಸ್ಟ್ ಮಾಡಲಿಕ್ಕೆ ಏನು ನೀವು ಕೇಳಿದ್ರಲ್ಲ ಆಗಾಳೆ, ಏನು ಇದರದ್ದು ಕ್ಯಾನ್ಸಲ್ ಆಗಿದ್ದಕ್ಕೆ ರೀಸನ್ ಏನದ ಅಂತ ಹೇಳಿಬಿಟ್ಟು, ಆ ಡಿಲಿಮಿಟೈಸೇಷನ್ ಬಗ್ಗೆ ಇವ್ರೇನು ಕ್ಯಾನ್ಸಲ್ ಮಾಡಿದ್ದಾರೆ. ಆ ಒಂದೇ ಅಬ್ಜೆಕ್ಷನ್ ಇಟ್ಕೊಂಡು ಇವರು ಮಹಿಳಾ ಬಿಲ್ಲನ್ನು ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು. ಮಹಿಳಾ ಬಿಲ್ಲನ್ನು ಇವರು ಸಕ್ಸಸ್ಫುಲ್ಲಾಗಿ ಇದು ಮಾಡಿ ರೆಸೊಲ್ಯೂಷನ್ ತಂದು ಬೇಕಂದರೆ ಡಿಲಿಮಿಟೈಸೇಷನ್ ಬಗ್ಗೆ ಇವ್ರೇನು ಇದು ಮಾಡ್ತಾ ಇದ್ದಾರಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಏನು ಮಾಡಬೇಕಂತ ಮಾಡ್ತಾ ಇದ್ದಾರೆ, ಅದನ್ನು ಅವ್ರ ಪ್ರೊಸೆಸ್ಸಲ್ಲಿ ಇಡ್ಬೋದಾಗಿತ್ತು. ಆದರೆ ಇದು ಬಿಲ್ಲೇ ರದ್ದು ಮಾಡೋದ್ರಿಂದ ನಮ್ಮ ಮಹಿಳೆಯರಿಗೆಲ್ಲರಿಗೂ ಒಂದು ತ್ರಾಸಾಗಿದೆ. ಯಾಕಂತಂದರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಬರುವಂಥ ನೆಪೋಟಿಸಮ್ ಏನದ, ಅವ್ರ ಖಾನ್ದಾನಿ ವಿರಾಸತ್ತಲ್ಲಿ ಏನು ಇವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ನಾನು, ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮೊಮ್ಮಗಳು, ನನ್ನ ತಾಯಿ, ನನ್ನ ಹೆಂಡತಿ, ಇದನ್ನೆಲ್ಲ ರದ್ದುಪಡಿಸೋದಕ್ಕೆ ದೇವೇಗೌಡರು ಏನು ಮಾಡಿದ್ರು ಅವಾಗ 33% ರಿಸರ್ವೇಷನ್ ಅಂತ ಹೇಳ್ಬಿಟ್ಟು ಅವಾಗ ಕಟ್ಟರವಾಗಿ ಕಾಂಗ್ರೆಸ್ ಪಕ್ಷ ಅವಾಗೂ ವಿರೋಧ ಮಾಡಿತ್ತು, ಇವತ್ತು ವಿರೋಧ ಮಾಡ್ತಾ ಇದೆ. ಆದರೆ ತಾವು ಇದ್ದಾಗ ಈ ಬಿಲ್ಲನ್ನು ತೊಗೊಂಡು ಬರಬೇಕು ಅನ್ನೋದು ಉದ್ದೇಶ ಮತ್ತು ಈಗ ತೊಗೊಂಡು ಬಂದಾಗ ಬ್ಯಾಡ್ ಅನ್ನೋದು ಉದ್ದೇಶ ಇದು ಸರಿ ಅನ್ನಿಸ್ತಾ ಇಲ್ಲ. ಮಹಿಳೆಯರ ಪರವಾಗಿ ಕಾಂಗ್ರೆಸ್ ಪಕ್ಷ ನಿಂದಿರಬೇಕು. ನಾ ಯಾವತ್ತೂ ಹೇಳ್ತಾ ಬರ್ತಾ ಇದ್ದೀನಿ, 2,000 ಬಸ್ ಫ್ರೀ ಟಿಕೆಟಿಗೆ ಆ ಸಬಲೀಕರಣ ಹೇಳೋದಿಲ್ಲ, ರಾಜಕೀಯವಾಗಿ ಹಾಗೂ ಮತ್ತು ಸಬಲೀಕರಣ ಮಾಡಬೇಕಂತಂದರೆ ಮಹಿಳೆಯರಿಗೆ ರಿಸರ್ವೇಷನ್ ಮಾಡೇಬೇಕು. ಹಾಗೂ ನಮ್ಗೆ ಟಿಕೆಟ್ ಜನಸಾಮಾನ್ಯರ ಮಹಿಳೆಗೆ ಯಾವಾಗ ಟಿಕೆಟ್ ಸಿಗುತ್ತೆ, ಅವ್ರು ಯಾವಾಗ ಲೀಡರ್ ಆಗ್ತಾರೆ ಅವಾಗೇ ಮಹಿಳೆಯರ ಒಂದು ಸಬಲೀಕರಣ ಆಗ್ಲಿಕ್ಕೆ ಸಾಧ್ಯ. ಸನ್ಮಾನ್ ಶ್ರೀ ದೇವೇಗೌಡರು ನೋಡುವಂಥ ನನಸಾಗಲಿಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮುಂದೆ ಬರುವಂಥ ಕಾಲಗಳಲ್ಲಿ ಇದು ಈಗ ಏನು ರಾಜ್ಯಸಭಾದಲ್ಲಿ ಮತ್ತು ಬಿಗ್ ಪಾರ್ಲಿಮೆಂಟಲ್ಲಿ ಏನು ಇದು ಕ್ಯಾನ್ಸಲ್ ಆಗಿದೆ ಬಿಲ್ಲು, ಬರುವಂಥ ಟೈಮಲ್ಲಿ ಇದನ್ನು ಕರೆಕ್ಟಾಗಿ ಇವರು ಇಂಪ್ಲಿಮೆಂಟ್ ಮಾಡಿ ಈಗ 2029 ಏನು ಇಲೆಕ್ಷನ್ ಬರ್ತಾವೆ ಪಾರ್ಲಿಮೆಂಟದ್ದು ಮತ್ತು ನೆಕ್ಸ್ಟ್ ಬರುವಂಥ MLA ಎಲೆಕ್ಷನ್ ಏನು ಬರ್ತಾವೆ ಅದನ್ನು ಇವರು ಮಾಡಬೇಕು. ಯಾಕಂತಂದರೆ ನಾವು ಮಹಿಳೆಯರು ಭಾಳ ಬ್ಯಾಸತ ಆಗಿವೆ. 50% ನಾವು ಹೆಣ್ಮಕ್ಳಿದ್ರೂ ಕೂಡ ಬರೀ MLA MP ಪಾಟೀಲ್ರ ಮಕ್ಕಳಿಗೆ ಗೌಡ್ರ ಮಕ್ಕಳಿಗೆ ಅವ್ರಿಗೆಲ್ಲ ಟಿಕೆಟ್ ಕೊಟ್ಟು ನಮ್ಗೆ ಬೇಸರ ಆಗೈತಿ. ನಾವು ಕೂಡ MLA MP ಆಗಬೇಕಂತ ಬಯಸೋರದೀವಿ. ಅದಕ್ಕಾಗಿ ಈ ಬಿಲ್ಲನ್ನು ಪಾಸ್ ಮಾಡಬೇಕು. ಆಗ ಮುಂದೆ ಬರುವಂಥ ಟೈಮಲ್ಲಿ ಹೆಣ್ಮಕ್ಳಿಗೆ 33% ರಿಸರ್ವೇಷನನ್ನು ನೀಡಿ ಜನಸಾಮಾನ್ಯರಿಗೆ ಹಾಗೂ ಕಾಸ್ಟ್ ಬೇಸ್ ಮೇಲೆ ಅಲ್ಲಿ ಟಿಕೆಟ್ಗಳನ್ನು ಕೊಡಬೇಕಂತ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಕಾಂಗ್ರೆಸ್ ಮಹಿಳೆಯರ ಬಗ್ಗೆ ಹೆಚ್ಚಿನ ಮಾತಾಡ್ತಾರೆ, ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತೇಳಿ. ಹಾಂ, ಅವ್ರು ಹೇಳ್ತಿದ್ದಾರೆ. ಮತ್ತು ರಿಸರ್ವೇಷನ್ ಬಗ್ಗೆ ವಿರೋಧ ಯಾಕೆ ಮಾಡಿದ್ರು? ಇಲ್ಲ, लड़की हूँ लड़ सकती हूँ ये बोलना अलग चीज़ होती है और लड़कियों को अधिकार देना अलग चीज़ हो सकती है. एक्चुअली आज हम देख रहे हैं हिंदुस्तान कहीं ना कहीं पुरुष प्रधान समाज बनता जा रहा है. जितनी भी प्रॉपर्टी होती है आदमियों के नाम से होती है, औरतों के नाम से कोई अपनी प्रॉपर्टी नहीं करता है. अभी इस सिस्टम को बदलने के लिए ये 33% रिजर्वेशन लाया गया था, क्योंकि कास्ट के ऊपर और लीडरशिप के ऊपर ये चीज़ें होनी थी. अगर लेडीज़ आगे आएंगी तो जितने भी लेडीज़ आएंगी वो सारे मतलब अगर वो ये बीजेपी के नेतृत्व में ये बिल पास हो जाता आज के टाइम में तो ज़्यादा से ज़्यादा झुकाव जो है वो बीजेपी से, अब जो रनिंग सरकार है उसको और जो उसको सपोर्ट करती है उस सरकार को मिलता. इस वजह से कांग्रेस कहीं ना कहीं डर चुकी है इस बिल की वजह से कि हम लोग आने वाले दिनों में हार जाएंगे, पूरी उनकी सत्ती बत्ती गुल होने वाली है. इस हिसाब से इन लोगों ने बिल को पास करने के लिए रोका रखा है. क्या बीजेपी के जो MP हैं उन्होंने भी क्या उस साइड वोटिंग किया है? नहीं, ऐसे हो ही नहीं सकता है, क्योंकि 33% रिजर्वेशन करना है. और जो हमारे प्राइम मिनिस्टर बोलते हैं उनके पूरी टीम में आज बीजेपी में देखते हैं हम लोग एक टीम वर्क है, वही टीम वर्क उनका काम कर रहा है जिसकी वजह से आज भारत आगे जा रहा है. तो फिर इस चीज़ को देखते हुए हमें सोचना चाहिए कि औरतों को अधिकार देने में दिक्कत क्या हो रही है. अगर आपको डीलिमिटाइजेशन का कुछ इशू था तो आप उसको रोके रखते. बट वुमेंस बिल जो 23 में बोला गया है, सेशन में बात की गई है उस वजह से, तो उसको करने के लिए आज आपने पास होने को बिल क्यों नहीं दिया, ये मेरा सवाल है सरकार से, जो अपोजिशन लीडर है ना उनसे है. और कहीं ना कहीं जो अब सरकार है वो भी इसके लिए काम कर सकती थी कि नहीं करना ही है करके. बट अपोजिशन वाले जितने भी बीजेपी के सपोर्ट में थे वो भी अपोजिशन वालों के साथ मिलके ये बिल को पास होने को नहीं दिए. वो भी चाहते हैं कि पास ना हो. हाँ, ना हो, क्योंकि अब आने वाले दिनों इलेक्शंस में उनकी सीटें डेंजर जोन में जाएंगी, इस वजह से वो लोग पास होने के लिए नहीं दे रहे. महिलाओं के हाथ में पावर आ जाएगा तो थोड़ा बहुत देश सुधर सकता है. लेडीज़ जब घर सुधार सकती हैं, गली सुधार सकती हैं, तो देश भी सुधार सकती हैं. इसका उदाहरण तो आप देख ही चुके हैं काफ़ी दिनों. तो कहीं ना कहीं औरतों को अधिकार में आना जरूरी है. मेरे Admissions are open in Al Huda Urdu Medium School and Lead English Medium School, Vijaypur.
तालीम की बेहतरीन पहचान बन चुके अल हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशंस, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशंस शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। हिसाब से ಬಿಜಾಪುರ ಜಿಲ್ಲೆಯ ಜಾತ್ಯತೀತ ಜನತಾದಳ ಪಕ್ಷದಿಂದ ನಮ್ಮ ಜಿಲ್ಲೆಯ ಮಹಿಳಾ ಘಟಕದಿಂದ ನಾವು ಇವತ್ತು ಮಹಿಳಾ ಕಾನೂನು ಕಾಯ್ದೆ ವಿರುದ್ಧ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಮಹಿಳಾ ಘಟಕದಿಂದ ಹಮ್ಮಿಕೊಂಡಿದ್ದೆವು। ಈಗ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ರಾಜ್ಯ ಕೋರ್ ಕಮಿಟಿಯ ಸದಸ್ಯರು ಹಾಗೂ ನೂತನವಾಗಿ ಕೇಂದ್ರ ಕೈಗಾರಿಕಾ ಉಕ್ಕು ಮತ್ತು ಕೈಗಾರಿಕಾ ಇಲಾಖೆ ನಾಮನಿರ್ದೇಶಕ ಸದಸ್ಯರು ಆಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ದೇವಾನಂದ್ ಚವಾಣ್ ಸುನಿತಾ ದೇವಾನಂದ್ ಚವಾಣ್ ಮೇಡಮ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಸುಜಾತ ಕಣ್ಮೂರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಪಕ್ಷದ ರಾಜ್ಯ ನಾಯಕಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥ ಬೇಗಮ್ ಅವರ ಸಹೋದರಿಯರ ಒಂದು ನೇತೃತ್ವದಲ್ಲಿ ನಮ್ಮ ಮಹಿಳಾ ಘಟಕದಿಂದ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು। 1996ರಲ್ಲಿ ಮಾನ್ಯ ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಮಹಿಳೆಯರಿಗೆ ಸಮಾನತೆ ಕೊಡಬೇಕನ್ನೋ ಒಂದು ಇಚ್ಛಾಶಕ್ತಿಯಿಂದ ಮಾನ್ಯ ದೇವೇಗೌಡ ಸಾಹೇಬರು ಅವಾಗೂ ಕೂಡ 33% ರಿಸರ್ವೇಷನ್ ಮಾಡಲಿಕ್ಕೆ ಮಾನ್ಯ ದೇವೇಗೌಡ ಸಾಹೇಬರು ಕೂಡ ಅವಾಗ ಹೋರಾಟ ಮಾಡಿದ್ದು ತಮ್ಮೆಲ್ಲರಿಗೆ ಗೊತ್ತಿದ್ದಂಥ ವಿಷಯ। ಯಾಕಂದರೆ ಇದು ಬಸವಣ್ಣನ ಕಾಲದಿಂದನೂ ಮಹಿಳೆಯರಿಗೆ ಹೆಚ್ಚಿನ ಒಂದು ಸವಲತ್ತು ಮತ್ತು ಸಮಾನತೆ ಕೊಡಬೇಕಂತ ಬಸವಣ್ಣವ್ರ ಕಾಲದಿಂದನೂ ನಡೆದ ಬಂದಂಥ ದಾರಿ ಇದೆ। ಆದರೆ ಇದಕ್ಕೆ ಕೆಲವೊಂದು ವಿರೋಧ ಪಕ್ಷಗಳು ವಿರೋಧ ಮಾಡ್ತಲೇ ಬಂದಿದ್ದಾರೆ। ಅಲ್ಲಿ ಎಲ್ಲೇ ಯಾವುದೇ ಒಂದು ಇಲಾಖೆ ಇರ್ಬೋದು, ಒಂದು ನೌಕರಿ ಇರ್ಬೋದು, ಒಂದು ರಾಜಕಾರಣ ಇರ್ಬೋದು, ಒಂದು ಯಾವುದೇ ಒಂದು ಹುದ್ದೆಗಳಲ್ಲಿ ಮಹಿಳೆಯರಿಗೆ ನಾವು 33% ಆದರೂ ಕೊಡಬೇಕು ಅಂತ ಒಂದು ಇಚ್ಛಾಶಕ್ತಿಯಿಂದ ಮಾನ್ಯ ದೇವೇಗೌಡ ಸಾಹೇಬರು ಪ್ರಧಾನ ಇದ್ದಾಗ ಮಾಡಿದಂಥ ಕಾನೂನು ಒಳಗೆ ಅವಾಗೂ ವಿರೋಧ ಪಕ್ಷದವರು ವಿರುದ್ಧ ಮಾಡಿದರು। ಈಗೂ ಕೂಡ ಈ ರಾಜ್ಯ ದೇಶ ಕಂಡಂಥ ಮಹಾನ್ ನಾಯಕರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ದೇವೇಗೌಡರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ಎಲ್ಲ ಸಮಿತಿಯಲ್ಲಿ ನೀವು ಇವತ್ತು ಪಾರ್ಲಿಮೆಂಟ್ನಲ್ಲಿ ಕಾನೂನು ಜಾರಿಗೆ ತರುವುದರಲ್ಲಿ ವಿರೋಧ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಹಾಗೂ ಮೈತ್ರಿಕೂಟಕ್ಕೆ ನಾವು ಇವತ್ತು ಧಿಕ್ಕರಿಸ್ತೀವಿ। ಮಹಿಳೆಯರ ವಿರೋಧಿ ಪಕ್ಷ ಅಂತ ನಾವು ಇವತ್ತು ನಾವು ಹೋರಾಟ ಮುಖಾಂತರ ನಾವು ತಿಳಿಸ್ತಿದ್ದೀವಿ, ಘೋಷಣೆ ಮಾಡ್ತಾ ಇದ್ದೀವಿ। ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರು ಹೆಚ್ಚಿನ ಒಂದು ನಿಟ್ಟಿನಲ್ಲಿ ಅವರಿಗೆ ತಕ್ಕ ಪಾಠ ನಾವು ಮಹಿಳೆಯರು ನಮ್ಮ ರಾಜ್ಯ ದೇಶದ ಮಹಿಳೆಯರು ಅವರಿಗೆ ಬುದ್ಧಿ ಕಲಿಸ್ತಾರೆ ಅನ್ನುವಂಥ ಒಂದು ದಿಟ್ಟ ಹೆಜ್ಜೆಯನ್ನು ನಾವು ಇವತ್ತು ಇಡಲಿಕ್ಕೆ ನಾವು ಬಿಜಾಪುರ ಜಿಲ್ಲೆಯಿಂದ ಮಹಿಳಾ ಘಟಕದಿಂದ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಚ್ಛಪಡ್ತೇವೆ। 33% का हमें आज ये स्ट्राइक कर रहे हैं। किस लिए करें बोले तो परसों लोकसभा के अंदर हम ना अपोज करें, कांग्रेस वाले अपोज करें, इसलिए हमें आज 33% महिला को होना और उनको अधिकार मिलना, उनको आगे MLA हो, नौकरी हो, सब भी 30% मिलना बोल को हम इसके लिए स्ट्राइक कर रहे हैं। इसे आगे भी हमें 2028-29 के अंदर हमारी सरकार बनती है, हम इसे पूरा करेंगे करना बोल को मैं ऊपर और मोदी जी का भी बहुत बड़ा इसके अंदर हाथ है, ये करने वास्ते है, ये होना जरूर है। ये कांग्रेस को हम धिक्कार करते हैं बोल को मैं ये दो बात ಮಹಿಳಾ ಮೀಸಲಾತಿ 33% ಮೀಸಲಾತಿಯನ್ನು ಇವತ್ತು NDA ಮೈತ್ರಿಕೂಟ ನಮ್ಮ JDS ಪಕ್ಷ ಹಾಗೂ BJP ಹಾಗೂ ಮಿತ್ರ ಮಂಡಳಿ ಪಕ್ಷ ಇವತ್ತು ಮಹಿಳೆಯರಿಗೆ 33 ರಿಸರ್ವೇಷನ್ ತರಬೇಕಂತ ಒಂದು ಸಂಸತ್ನಲ್ಲಿ ವಿಧೇಯಕ ಮಂಡನೆಗೆ ಮಾಡಿತ್ತು। ಅದರ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಹಾಗೂ ಅದರ ಮೈತ್ರಿಕೂಟ ಪಕ್ಷ ಅದನ್ನು ವಿರೋಧಿಸಿತ್ತು। 96ರಲ್ಲಿ ಮಾನ್ಯ ದೇವೇಗೌಡರು ಜನತಾದಳದಿಂದ ಪ್ರಧಾನಮಂತ್ರಿ ಆಗಿದ್ದಾಗ ಆ ಮಸೂದೆಯನ್ನು 30 ವರ್ಷಗಳ ಹಿಂದೆ
33 ರಿಸರ್ವೇಷನ್ ತರಲಿಕ್ಕೆ ಮಾನ್ಯ ದೇವೇಗೌಡರು ಶ್ರಮ ಪಟ್ಟಿದ್ರು. ಅವತ್ತು ಕೂಡ ನಮ್ಮ ಪಕ್ಷಕ್ಕೆ ಅವತ್ತು ಕಾಂಗ್ರೆಸ್ ಬೆಂಬಲ ಇತ್ತು. ಆದರೆ ನಮ್ಮ ದೇವೇಗೌಡರು ಏನು 33% ಮಹಿಳಾ ರಿಸರ್ವೇಷನ್ ಏನು ತರಬೇಕಂತ ಕಾರಣವನ್ನು ಇಟ್ಕೊಂಡು ಅವರು ಸಂಸತ್ನಲ್ಲಿ ಮಂಡಿಸಿರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಜನತಾದಳಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ಹಿಂಪಡಿತು. ಅದರಿಂದ ಮುಂದೆ ನಮ್ಮ ಪಕ್ಷ ಪತನವಾದ ದಾರಿಗೆ ಸಾಗ್ತು. ಅವತ್ತು ದೇವೇಗೌಡರು ಅವತ್ತೇ ಮಹಿಳೆಯರಿಗೆ ಕೊಟ್ಟಿದ್ರು. ಇವತ್ತು ಲಕ್ಷಾಂತರ ಮಹಿಳೆಯರು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ರಾಜಾರಿಸ್ತಿದ್ರು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅಂದೇ ಹೆಣ್ಣು ಮತ್ತು ಗಂಡಿಗೆ ಸಮಾನ ವ್ಯವಸ್ಥೆಯನ್ನು ಕಲ್ಪಿಸಿದರು. ಇಡೀ ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಸಂಸ್ಥಾಪಕ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು. ಅವರ ಸ್ಥಳದಲ್ಲಿ ಇವತ್ತು ನಾವು ನಿಂತು ಹೇಳ್ತಾ ಇದ್ದೇವೆ, ಇದು ಕಾಂಗ್ರೆಸ್ ಪಕ್ಷ ಮಹಿಳೆಯರ ವಿರೋಧಿ ಪಕ್ಷ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷ ಆಗಿರ್ತಕ್ಕಂಥ TMK ಹಾಗೂ ಕರುಣಾನಿಧಿಯವರ DM ಏನಿದೆ ಆ ಪಕ್ಷ, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಹಾಗೂ ಕರುಣಾನಿಧಿಯ ಸುಪುತ್ರ TN ಸ್ಟಾಲಿನ್ ಇವತ್ತು ಮಹಿಳಾ ವಿರೋಧಿಯ ಕಾಂಗ್ರೆಸ್ನ ಕೈಗೊಂಬೆಯಾಗಿ ನಡ್ತಾ ಇದ್ದಾರೆ. ಇವತ್ತು ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 94ರಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇದ್ದಿದ್ದಿಲ್ಲ. 50% ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯಿತಿಯಲ್ಲಿ ರಿಸರ್ವೇಷನ್ ಕೊಟ್ಟಂಥವರು ದೇವೇಗೌಡರು. ಅದನ್ನು ಮುಂದಿನ ದಿನಮಾನಗಳಲ್ಲಿ ಅದೇ ಯೋಜನೆ ಇಟ್ಕೊಂಡು ಅವರು 33% ಮಾಡಬೇಕಂತ ಹೋದರು. ಅದನ್ನು ಅವಾಗ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥ ಕಾಂಗ್ರೆಸ್ಸು ಇವತ್ತು ಮಾನ್ಯ ಈ ಜಗತ್ತು ಕಂಡಿರ್ತಕ್ಕಂಥ ಮಹಾನ್ ವಿಶ್ವ ನಾಯಕ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಬಹುಮತ ಇರೋ ಕಾರಣ ಒಂದು ಗೆಲುವು ಹಾಕದಂತ ನಾವು ಏನು ವ್ಯಕ್ತಪಡಿಸಿದ್ದೇವೆ, ಆ ಗೆಲುವನ್ನು ಇವತ್ತು ಕಾಂಗ್ರೆಸ್ ತಂತ್ರಗಾರಿಕೆಯಿಂದ ಅದನ್ನು ಹುಸಿಗೊಳಿಸಿದೆ. ಇವತ್ತಿನ ದಿವಸ ಮುಂದಿನ 29ರ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಪರ ನಿಲ್ಲೋದಿಲ್ಲ. JDS ನಮ್ಮ ಮೈತ್ರಿ ಆಗಿರ್ತಕ್ಕಂಥ BJP ಪಕ್ಷ 400 ಸೀಟುಗಳೊಂದಿಗೆ ಇಡೀ ದೇಶದಲ್ಲಿ ಮತ್ತೊಮ್ಮೆ 400 ಸೀಟುಗಳನ್ನು NDA ಮೈತ್ರಿಕೂಟ ಗೆಲ್ಲುವ ಮುಖಾಂತರ ವಿಶ್ವ ದಾಖಲೆಯನ್ನು ಮಾಡುವ ಮೂಲಕ ಮುಂದಿನ 29ರ ನಂತರ ನಾವು NDA ಮೈತ್ರಿಕೂಟ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತೇವೆ ಅನ್ನೋ ಒಂದು ಭರವಸೆ ಇವತ್ತು ದೇಶದ ಜನರಿಗಿದೆ. ಅದು ನಮ್ಮ ಮೈತ್ರಿಕೂಟದ ನಾಯಕರಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡ ಅಪ್ಪಾಜಿ ಅವರಿಗೂ ಇದೆ, ನಮ್ಮ ನಾಯಕರಾಗಿರ್ತಕ್ಕಂಥ ಬೃಹತ್ ಕೇಂದ್ರ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣನವರಿಗೆ ಇದೆ, ನಮ್ಮ ಜಗತ್ತಿನ ವಿಶ್ವ ನಾಯಕರಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಅವರಿಗಿದೆ. ನಾವು 29ರಲ್ಲಿ ಈ ಕಾಂಗ್ರೆಸ್ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಜನಜಾಗೃತಿಯನ್ನು ಮಾಡ್ತೇವೆ. NDA ಮೈತ್ರಿಕೂಟ ಜನಜಾಗೃತಿ ಮಾಡುವ ಮೂಲಕ ಕಾಂಗ್ರೆಸ್ಸಿಗೆ ಯಾವುದೇ ಮಹಿಳೆಯರ ಮತ ಹೋಗಲಾರದೆ ಅದು NDA ಮೈತ್ರಿಕೂಟಕ್ಕೆ ಬರುವಂಥ ಕೆಲಸಗಳನ್ನು ಮಾಡಿ ನಾವು 400ಕ್ಕಿಂತ ಅಧಿಕ ಸೀಟನ್ನು ಪಡೆದಾಗ ನಾವು 360 ಏನು 1/3 ಮೆಜಾರಿಟಿ ಬೇಕು ಸಂಸತ್ತಿನಲ್ಲಿ 360 ಸೀಟುಗಳಿಂದ ನಾವು ಮಹಿಳಾ ಮೀಸಲಾತಿಯನ್ನು ಮಂಡಿಸ್ತೇವೆ ಅನ್ನೋ ಮಾತನ್ನು ಇವತ್ತು ವಿಶ್ವಗುರು ಬಸವಣ್ಣನವರ ಸ್ಥಳದಲ್ಲಿ ನಿಂತು ನಾನು ನಿಮ್ಮ ಮೂಲಕ ಹೇಳಲು ಇಚ್ಛೆಪಡ್ತೀನಿ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे ना किसी के विरोध में जाएंगे. हमारे कदम सच के साथ.